ಧ್ರುವ ಬಾಪ ಒಂಚೂರು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ ಬಂದ್ಬಿಡೋಣ. ಮಾರ್ಕೆಟ್ಗ? ಅಮ್ಮ ಸರ್ಸು, ಯಾಕೋ ಮೈಗೆ ಹುಷಾರಿಲ್ಲ ಸರ್ಸು, ಹೊಟ್ಟೆ ನೋವ್ತಾ ಇದೆ, ವಾಂತಿ ಆಗ್ತಾ ಇದೆ. ನೀನೇ ಹೋಗ್ಬಿಡ್ಬಾ. ಅಯ್ಯೋ ದೇವ್ರೆ, ವಾಂತಿ ಆಗ್ತಿದ್ಯೇನೋ? ಯಾಕೋ ನನ್ಗೊಂದ್ ಮಾತು ಹೇಳಿಲ್ಲ. ನಡಿ ಡಾಕ್ಟರ್ ಹತ್ರ ಹೋಗ್ ಬರೋಣ. ಸರ್ಸು ಅದೇನು ಬೇಡ, ಕಷಾಯ ಕುಡಿದ್ರೆ ಸರಿ ಹೋಗುತ್ತೆ. ಹೌದು, ಇರು ಕಷಾಯ ಮಾಡ್ಕೊಡ್ತೀನಿ. ಅಯ್ಯೋ, ನೀನ್ ಮಾಡ್ಕೊಟ್ರೆ ನನ್ನನ್ನೇ ಕುಡಿ ಅಂತ ಹೇಳ್ತೀಯ. ಅದ್ ಬೇಕಿರೋದು ಮೈನಾಗೆ. ಏನೋ ಗೊಣಗ್ತಾ ಇದ್ಯಾ? ಅದು ಏನಿಲ್ಲ ಸರ್ಸು, ನೀನ್ ಹೊರಗಡೆ ಹೋಗ್ತಿದ್ಯಾ, ಹೋಗು, ನಾನ್ ಮಾಡ್ಕೊತೀನಿ. ಅದೇನಷ್ಟು ಸಮಯ ಆಗಲ್ಲ, ನಾನ್ ಮಾಡ್ಕೊಟ್ಬಿಡ್ತೀನಿ. ಬೇಡ ಸರ್ಸು, ಹೇಗ್ ಮಾಡೋದು ಅಂತ ಹೇಳು, ನಾನೇ ಮಾಡ್ಕೋತೀನಿ. ಅದ್ ಹೇಳಿದ್ರೆ ಅರ್ಥ ಆಗಲ್ಲ, ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸರಿ, ಒಂದ್ ಕೆಲ್ಸ ಮಾಡೋಣವಾ, ನೀನ್ ಹೊರಡು, ನಾನ್ ಫೋನಲ್ಲಿ ನೋಡ್ಕೊಂಡ್ ಮಾಡ್ಕೋತೀನಿ. ಯಾಕೋ ಅಷ್ಟ್ ತೊಂದ್ರೆ ತಗೋತೀಯ ನೀನು? ಅದೇನು ತೊಂದ್ರೆ ಇಲ್ಲ ಸರ್ಸು, ನಾನ್ ಮಾಡ್ಕೋತೀನಿ ಅಂತ ಹೇಳದ್ನಲ್ಲ. ಅಣ್ಣ, ನೀನ್ ಹೋಗು. ನಾನ್ ರೆಡಿ, ಹೋಗೋಣ. ಎಲ್ಲಿಗೆ ಹೊರಟಿಯೇ? ಅಣ್ಣ ನಾನು ಆಚೆ ಹೋಗ್ತಿದೀವಿ.